ಹಾಯ್ ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಸಾಮ್ರಾಟ್ ಅನಿಲ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದಾರೆ ಹೊಸಬ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾನ್ಸೆಪ್ಟ್ ವಿಚಾರ ತುಂಬ ಚೆನ್ನಾಗಿರ್ತದೆ. ಮಾಹಿತಿಗಾಗಿ ವಿಡಿಯೋನ ಪೂರ್ತಿ ನೋಡಿ. ಸ್ನೇಹಿತರೆ, ಎಲ್ಲರೂ ಅಭ್ಯರ್ಥಿಗಳು ಕೇಳ್ತಿರುವಂಥ ಒಂದೇ ಒಂದು ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, ಹೊಸದಾಗಿ ಏನಾದರೂ ಕಾಲ್ ಮಾಡ್ತಾರಾ ಸರ್ KSRTCನಲ್ಲಿ ಅಂತ ಹೇಳಿದ್ದಾರೆ. ಸ್ನೇಹಿತರೆ, ಅದಕ್ಕೆ ಎಲ್ರಿಗೂ ಕೂಡ ಉತ್ತರ ಕೊಡ್ತಿದ್ದೀನಿ ಈ ಒಂದು ವಿಡಿಯೋನ ಪೂರ್ತಿ ನೋಡಿ. ಸ್ನೇಹಿತರೆ, ಸರ್ಕಾರ 56,000 ಹುದ್ದೆಗಳನ್ನ ಭರ್ತಿ ಮಾಡ್ತೀವಿ ಅಂತ ಹೇಳಿದರೆ ತಕ್ಷಣದಲ್ಲೇ ಅಥವಾ ಜೂನ್ಗೆ ಕಾಲ್ ಮಾಡ್ಬೋದು. ಈಗ ನೆಕ್ಸ್ಟ್ ಮಂತ್ ಏನಾದರೂ ಜೂನ್ಗೆ 100% ಹಂತವಾಗಿ ಸರ್ಕಾರಿ ಹುದ್ದೆಗಳು ಭರ್ತಿ ಆಯ್ತವೆ. ಇದು ನಿಮಗೆ ಗೊತ್ತಿರಲಿ. ಹಂತವಾಗಿ 56,000 ಹುದ್ದೆಗಳು ಹಂತವಾಗಿ ಜೂನಿಂದ ಸ್ಟಾರ್ಟ್ ಆಗುತ್ತೆ. ಸ್ನೇಹಿತರೆ, ಅದರಲ್ಲಿ ಸಾರಿಗೆ ಇಲಾಖೆಗೆ ಅವ್ರು ಹೇಳಿರೋದು 6,000 ಹುದ್ದೆ ಖಾಲಿ ಇದೆ. ಸಾರಿಗೆ ಇಲಾಖೆಯಲ್ಲಿ 6,000 ಹುದ್ದೆ ಖಾಲಿ ಇದೆ ಅಂತ ಅವರು ಸರ್ಕಾರದವ್ರು ಹೇಳಿದ್ದಾರೆ. ಸ್ನೇಹಿತರೆ, ಅದರಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ 2,500ದಿಂದ 3,000 ಕಲ್ಯಾಣ ಕರ್ನಾಟಕಕ್ಕೆ ಮೀಸಲಿಟ್ಟಿದ್ದಾರೆ. ಆದಷ್ಟು ಯಾರ್ಯಾರು ಕಲ್ಯಾಣ ಕರ್ನಾಟಕದ ಭಾಗದ ಅಭ್ಯರ್ಥಿಗಳಿದ್ದೀರಾ, ರಾಯಚೂರು, ಬಳ್ಳಾರಿ, ಬೀದರ್, ಗುಲ್ಬರ್ಗ, ಕೊಪ್ಪಳ ಈ ಅಭ್ಯರ್ಥಿಗಳು ಯಾರು ಇದ್ದಾರೆ, ನೀವು 371 ಸರ್ಟಿಫಿಕೇಟ್ ಮಾಡಿಸ್ಕೊಂಡು ಆದಷ್ಟು ಸರ್ಕಾರಿ ಕೆಲಸಕ್ಕೆ ಅಪ್ಲಿಕೇಶನ್ ಹಾಕಿ ತಯಾರಾಗಿರಿ. ಕಲ್ಯಾಣ ಕರ್ನಾಟಕಕ್ಕೆ ಸಾರಿಗೆ ಇಲಾಖೆಯಲ್ಲಿ 2,500ದಿಂದ 3,000 ಹುದ್ದೆಗಳು ಖಾಲಿ ಇದೆ. ಅರ್ಥ ಆಯ್ತಾ? ಇನ್ನು ನಂತರ ನೆಕ್ಸ್ಟು KSRTC ಏನಾದರೂ ಕಾಲಾಗ್ಬೋದಾ ಸರ್ ಅಂತ ಎಷ್ಟೋ ಜನ ಕೇಳ್ತಿದ್ದಾರೆ. ಹೊಸದಾಗಿ ಏನಾದರೂ ಕಾಲಾಗುತ್ತಾ ಅಂತ. ಹೌದು, ಕಾಲಾಗುತ್ತೆ. 100% ಕಾಲಾಗುತ್ತೆ. ಕಲ್ಯಾಣ ಕರ್ನಾಟಕದಲ್ಲೂ ಕಾಲಾಗುತ್ತೆ, NWRTCನಲ್ಲೂ ಕಾಲಾಗುತ್ತೆ, ಕಲ್ಯಾಣ ಕರ್ನಾಟಕದಲ್ಲೂ ಕಾಲಾಗುತ್ತೆ. ಸ್ನೇಹಿತರೆ, ಯಾರ್ಯಾರು ಹೊಸದಾಗಿ ಅಪ್ಲಿಕೇಶನ್ ಹಾಕಬೇಕು ಅಂತ ಅಂದ್ಕೊಂಡಿದ್ದೀರಾ, ಇವಾಗಲೇ ನಿಮ್ಮ ಡಾಕ್ಯುಮೆಂಟ್ಸ್ ಏನೇನಿದೆ 10th ಮಾರ್ಕ್ಸ್ ಕಾರ್ಡು ಕರೆಕ್ಟಾಗಿ ಇಟ್ಕೊಳ್ಳಿ. ಅರ್ಥ ಆಯ್ತಾ? 10th ಪಾಸಾಗಿರಬೇಕು, ಮತ್ತು ನಿಮ್ಮದು ಕ್ಯಾಸ್ಟ್ ಸರ್ಟಿಫಿಕೇಟ್ಸು ಕರೆಕ್ಟಾಗಿರಲಿ. ಡ್ರೈವಿಂಗ್ ಲೈಸೆನ್ಸ್ ಇಂಪಾರ್ಟೆಂಟು. ಡ್ರೈವಿಂಗ್ ಲೈಸೆನ್ಸು, ಕಂಡಕ್ಟರ್ ಲೈಸೆನ್ಸ್ ಎಲ್ಲ ಕರೆಕ್ಟಾಗಿದ್ದರೆ ನೀವು ಅಪ್ಲಿಕೇಶನ್ ಹಾಕೋಬೋದು. ಸ್ನೇಹಿತರೆ, ಡ್ರೈವಿಂಗ್ ಲೈಸೆನ್ಸು, ಕ್ಯಾಸ್ಟ್ ಸರ್ಟಿಫಿಕೇಟ್. ಇವಾಗ ಏನಪ್ಪ ಅಂತ ಹೇಳಿದ್ರೆ, ಒಳ ಮೀಸಲಾತಿ ಜಾರಿಯಾಗಿರೋದ್ರಿಂದ ಏನು SC ಸಮುದಾಯಕ್ಕೆ ಒಳ ಮೀಸಲಾತಿ ಜಾರಿಯಾಗಿದೆ. ಸ್ನೇಹಿತರೆ, ಇವಾಗ ಯಾರ್ಯಾರು SC ಸಮುದಾಯಕ್ಕೆ ಬರ್ತೀರಾ, ಶೆಡ್ಯೂಲ್ ಕ್ಯಾಸ್ಟ್ ಸಮುದಾಯಕ್ಕೆ ಬರ್ತೀರಾ, ಸ್ನೇಹಿತರೆ ನೀವೆಲ್ಲ ನಿಮ್ಮದೇ ಅಂತ ಹೊಸ ಕ್ಯಾಸ್ಟ್ ಸರ್ಟಿಫಿಕೇಟ್ನ ಮಾಡಿಸ್ಕೋಬೇಕು. ಕ್ಯಾಟಗರಿ A, ಕ್ಯಾಟಗರಿ B, ಕ್ಯಾಟಗರಿ C. ಯಾರ್ಯಾರು ಕ್ಯಾಟಗರಿ ಎಗೆ ಬರ್ತೀರಾ ಅವರೆಲ್ಲ ಕ್ಯಾಟಗರಿ A ಸರ್ಟಿಫಿಕೇಟ್ನ ಕ್ಯಾಸ್ಟ್ ಸರ್ಟಿಫಿಕೇಟ್ನ ಮಾಡಿಸ್ಕೋಬೇಕು. ಮೊದಲೆಲ್ಲ ಏನಪ್ಪ ಅಂತ ಇತ್ತು ಅಂತ ಹೇಳಿದ್ರೆ ಲೈಫ್ ಟೈಮ್ ಇತ್ತು. ಈಗ SC ಸಮುದಾಯಕ್ಕೆ ಲೈಫ್ ಟೈಮು ಕ್ಯಾಸ್ಟ್ ಸರ್ಟಿಫಿಕೇಟ್ನ ಕೊಟ್ಟಿದ್ರು. ಇವಾಗ ಏನು ಒಳ ಮೀಸಲಾತಿ ಆಗಿದೆ, ಇವಾಗ ಅದನ್ನು ಚೇಂಜ್ ಮಾಡ್ಕೋಬೇಕು. ಈಗ ಹೊಸದಾಗಿ ಕ್ಯಾಟಗರಿ ಎಗೆ ಬರೋರು ಕ್ಯಾಟಗರಿ A ಸರ್ಟಿಫಿಕೇಟ್ ಮಾಡಿಸ್ಕೋಬೇಕು, ಕ್ಯಾಟಗರಿ B ಬರೋರು ಕ್ಯಾಟಗರಿ B ಸರ್ಟಿಫಿಕೇಟ್ ಮಾಡಿಸ್ಕೋಬೇಕು, ಕ್ಯಾಟಗರಿ C ಬರೋರು ಕ್ಯಾಟಗರಿ C ಸರ್ಟಿಫಿಕೇಟ್ ಮಾಡಿಸ್ಕೋಬೇಕು. ಸ್ನೇಹಿತರೆ, ಇದು ನಾನು ಹೇಳಿದಾಗೆ KSRTCನಲ್ಲೂ ಕಾಲಾಗುತ್ತೆ, NWRTCನಲ್ಲೂ ಕಾಲಾಗುತ್ತೆ, ನಂತರ ಕಲ್ಯಾಣ ಕರ್ನಾಟಕದಲ್ಲೊಂದು ಕಾಲಾಗುತ್ತೆ. ಯಾರ್ಯಾರು ಹೊಸ್ದಾಗಿ ಅಪ್ಲಿಕೇಶನ್ ಹಾಕಬೇಕು ಅಂತ ಅಂದ್ಕೊಂಡಿದ್ದೀರಾ, ನಿಮಗೆಲ್ಲ ಒಳ್ಳೆ ಆಪರ್ಚುನಿಟಿ. ಎಷ್ಟೋ ಜನ ಕಾಯ್ತಾ ಇದ್ದೀರಾ, ಸರ್ ನಾನು ಕಂಡಕ್ಟ್ರೇ ಆಗಬೇಕು ಸರ್, ನನಗೆ ಕಂಡಕ್ಟ್ರೇ ಆಸೆ, ಡ್ರೈವರ್ ನಾನು KSRTCಗೆ ಹೋಗಲೇಬೇಕು, KSRTC ಡ್ರೈವರ್ ಆಗಲೇಬೇಕು, ನನಗೆ ಅದೊಂದು ಜೀವನದ ಗುರಿ ಅಂತ ಎಷ್ಟೋ ಜನ ಅಂದ್ಕೊಂಡಿದ್ದೀರಾ. ಬೇರೆ ಹುದ್ದೆಗಳಿಗೆ ಅವ್ರಿಗೆ ಆಸೆನೇ ಪಡಲ್ಲ, ದೊಡ್ಡ ಆಫೀಸರ್ ಹುದ್ದೆಗಳಿಗೆ ಇಷ್ಟನೇ ಪಡಲ್ಲ. ಇಲ್ಲ ಸರ್ ನಾನು KSRTC ಡ್ರೈವರೇ ಆಗಬೇಕು, KSRTC ಕಂಡಕ್ಟ್ರೇ ಆಗಬೇಕು ಅಂತ ತುಂಬ ಜನ ಕನಸು ಕಾಣ್ತಾ ಇದ್ದೀರಾ. ನಿಮಗೆಲ್ಲ ಒಳ್ಳೆ ಆಪರ್ಚುನಿಟಿ ಮುಂದಿನ ತಿಂಗಳಿಂದ. ಸ್ನೇಹಿತರೆ, ಯಾವುದ್ರಲ್ಲಾದರೂ ಕಲ್ಯಾಣ ಕರ್ನಾಟಕದಲ್ಲೇ ಫಸ್ಟ್ ಕಾಲ್ ಆಗ್ಬೋದು. ಎಲ್ಲ ಒಟ್ಟಿಗೆ ಕಾಲ್ ಆಯ್ತೇವೆ ಅಂತ ಹೇಳೋಕ್ಕಾಗಲ್ಲ. ಇಲ್ಲ KSRTCನಲ್ಲಿ, NWRTCನಲ್ಲಿ, ಕಲ್ಯಾಣ ಕರ್ನಾಟಕದಲ್ಲಿ ಒಟ್ಟೊಟ್ಟಿಗೆ ಕಾಲ್ ಮಾಡಲ್ಲ. ಯಾವುದ್ರಲ್ಲಾದ್ರೂ ಫಸ್ಟ್ ಒಂದು ಕಾಲಾಗುತ್ತೆ. KKRTCಲೇ ಕಾಲಾಗ್ಬೋದು. ಅರ್ಥ ಆಯ್ತಾ? ಎಲ್ಲ ಒಂದೇ ಸಲ ಕಾಲಾಗಲ್ಲ. ಯಾವುದ್ರಲ್ಲಾದರೂ ಈ 4 ನಿಗಮದಲ್ಲಿ ಯಾವುದ್ರಲ್ಲಾದ್ರೂ ಒಂದು ಕಾಲಾಗ್ಬೋದು. ನೀವೆಲ್ಲದಕ್ಕೂ ರೆಡಿಯಾಗಿರಿ. 100% ಕಾಲಾಗುತ್ತೆ ಸ್ನೇಹಿತರೆ. ಅರ್ಥ ಆಯ್ತಾ? ಇಷ್ಟು ಮಾಹಿತಿ. ಹೊಸ್ದಾಗಂತೂ ಕಾಲಾಗಿ ಆಗುತ್ತೆ. DCOMC ಪೋಸ್ಟ್ಗಳು, ಡ್ರೈವರ್ ಕಮ್ ಕಂಡಕ್ಟ್ರ್ ಪೋಸ್ಟ್ಗಳು ಹೊಸ್ದಾಗಿ ಕಾಲಾಗುತ್ತೆ. ಸ್ನೇಹಿತರೆ, ಎಲ್ಲರೂ ಅಪ್ಲಿಕೇಶನ್ ಹಾಕೋಕ್ಕೆ ತಯಾರಾಗಿರಿ, ರೆಡಿ ಮಾಡ್ಕೊಂಡಿರಿ. ಆಮೇಲೆ ಕಾಲಾದ ತಕ್ಷಣ ನನಗೆ ಡಾಕ್ಯುಮೆಂಟ್ಸ್ ರೆಡಿ ಮಾಡಿಸ್ಕೋಬೇಕು, ನನಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಇಲ್ಲ, ಅದಿಲ್ಲ ಇದಿಲ್ಲ ಅಂತ ಓಡಾಡೋದಕ್ಕಿಂತ, ಇದು ಡ್ರೈವಿಂಗ್ ಲೈಸೆನ್ಸ್ ಸರಿಯಿಲ್ಲ, ಕಂಡಕ್ಟರ್ ಲೈಸೆನ್ಸ್ ಸರಿಯಿಲ್ಲ ಅಂತ ಓಡಾಡೋದಕ್ಕಿಂತ ಇವಾಗಲೇ ರೆಡಿ ಮಾಡಿಸ್ಕೊಂಡಿರಿ. ಯಾರ್ಯಾರು ನಾನು ಹಾಕ್ಲೇಬೇಕು ಸರ್, ಕೆಲಸ ತೊಗೊಳ್ಳೇಬೇಕು, KSRTCನಲ್ಲಿ ನಾನು ಕಂಡಕ್ಟರ್ ತೊಗೊಳ್ಳೇಬೇಕು ಅಂತ ಅಂದ್ಕೊಂಡಿದ್ದೀರಾ, ಅಂಥವ್ರಿಗೆ ಒಳ್ಳೆ ಆಪರ್ಚುನಿಟಿ. ನಾನು ಹೇಳ್ತಿರುವಂಥ ಮಾಹಿತಿ. ಅರ್ಥ ಆಯ್ತಾ? ನಂತರ
ಇವಾಗ ಏನು ಸರ್ಕಾರದವರು 56,000 ಹುದ್ದೆಗಳನ್ನ ಭರ್ತಿ ಮಾಡ್ಕೋತೀವಿ ಅಂತ ಹೇಳಿದರೆ, ಅದರಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ಗಳೇ ಹೆಚ್ಚು ಕಮ್ಮಿ 5,000ದಿಂದ 6,000 ಪೊಲೀಸ್ ಕಾನ್ಸ್ಟೇಬಲ್ಗಳು ಭರ್ತಿ ಮಾಡ್ಕೋತಾರೆ ಸ್ನೇಹಿತರೆ. ಪೊಲೀಸ್ ಆಗಬೇಕು ಅಂತ ಯಾರ್ಯಾರು ಅಂದ್ಕೊಂಡಿದ್ದೀರಾ, ಯಾರು ಕನಸು ಕಾಣ್ತಾ ಇದ್ದೀರಾ, ನಿಮಗೆಲ್ಲ ಒಳ್ಳೆ ಆಪರ್ಚುನಿಟಿ. ಪೊಲೀಸ್ಗೆಲ್ಲ ಒಳ್ಳೆ ಉತ್ತಮವಾದ ಸಂಬಳ ಇದೆ. ಪೊಲೀಸ್ ಕಾನ್ಸ್ಟೇಬಲ್ಗಳಿಗೆ ಒಳ್ಳೆ ಉತ್ತಮವಾದ ಸಂಬಳ ಇದೆ ಸ್ನೇಹಿತರೆ. ಆದಷ್ಟು ಪೊಲೀಸ್ ಆಗೋಕ್ಕೆ ಪ್ರಯತ್ನ ಪಡಿ. ಪೊಲೀಸ್ ಆಗೋಕ್ಕೆ ಪ್ರಯತ್ನ ಪಡಿ. ಒಳ್ಳೆ ವ್ಯಾಲ್ಯೂ ಇದೆ ಸಮಾಜದಲ್ಲಿ ಸ್ನೇಹಿತರೆ. ಪೊಲೀಸ್ ಆಗಿದ್ರೆ ಒಳ್ಳೆ ವ್ಯಾಲ್ಯೂ ಇದೆ, ಒಳ್ಳೆ ಸಂಬಳ ಇದೆ. ಅದಂತೂ ಒಳ್ಳೆ ಆಪರ್ಚುನಿಟಿ ಸ್ನೇಹಿತರೆ. ಪೊಲೀಸ್ ಕಾನ್ಸ್ಟೇಬಲ್ಗೂ ಸಬ್ ಇನ್ಸ್ಪೆಕ್ಟರ್ಗಳು ಬೇರೆ ಬೇರೆ ಇಲಾಖೆನೆಲ್ಲ ಕಾಲ್ ಮಾಡ್ತಾರೆ. ಹಂತವಾಗಿ ಒಂದೇ ಸಲ ಕಾಲ್ ಮಾಡದೇ ಇದ್ರೂ 56,000 ಹುದ್ದೆಗಳನ್ನ ಹಂತವಾಗಾರು ಭರ್ತಿ ಮಾಡ್ಕೋತಾರೆ ಸ್ನೇಹಿತರೆ. ಅವ್ರು ಹೇಳಿರೋದು ಅದೇ, ಹಂತವಾಗಿ ಭರ್ತಿ ಮಾಡ್ಕೋತೀವಿ ಅಂತ. ಅರ್ಥ ಆಯ್ತಾ? ಎಲ್ಲರೂ ಯಾರ್ಯಾರು ಸರ್ಕಾರಿ ಹುದ್ದೆಗಳನ್ನ ತಗೋಬೇಕು ಅಂತ ಅಂದ್ಕೊಂಡಿದ್ದೀರಾ, ಪರ್ಟಿಕ್ಯುಲರ್ ಆಗಿ ಎಲ್ಲರೂ ಇವಾಗಲಿಂದನೇ ತಯಾರಾಗಿರಿ. ಅರ್ಥ ಆಯ್ತಾ? ಇವಾಗಲಿಂದನೇ ತಯಾರಾಗಿರಿ. ಖಂಡಿತವಾಗ್ಲೂ ಮುಂದಿನ ತಿಂಗಳಿಂದ ಆಲ್ಮೋಸ್ಟ್ ನೋಟಿಫಿಕೇಷನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಟಿಫಿಕೇಷನ್ ಆಗೇ ಆಗುತ್ತೆ ಮುಂದಿನ ತಿಂಗಳಿಂದ. ಪ್ರತಿಯೊಂದು ಇಲಾಖೆನಲ್ಲೂ ಕೂಡ ಯಾವುದ್ಯಾವುದು ಖಾಲಿ ಹುದ್ದೆ ಇದೆ ಎಲ್ಲ ಪ್ರತಿಯೊಂದು ಇಲಾಖೆನಲ್ಲೂ ಕೂಡ ನೋಟಿಫಿಕೇಷನ್ ಮಾಡ್ತಾರೆ. ಎಲ್ಲರೂ ಕೂಡ ರೆಡಿಯಾಗಿರಿ. ಅರ್ಥ ಆಯ್ತಾ? ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಕೆಲವರು ಅಭ್ಯರ್ಥಿಗಳು ಸರ್ 545 ಪೋಸ್ಟ್ ಏನಾಯಿತು, 545 ಪೋಸ್ಟ್ ಏನಾಯಿತು ಅಂತ, ಈಗ ಬಾಕಿ ಉಳಿಕೆ ಪೋಸ್ಟ್ ಏನಿದೆ KSRTCನಲ್ಲಿ 545 ಪೋಸ್ಟು, ಅದ್ರ ಬಗ್ಗೆ ಕೇಳ್ತಾ ಇದ್ದೀರಾ. ನೋಡೋಣ ಮುಂದಿನ ದಿನಗಳಲ್ಲಿ ಅದೇನಾದರೂ ಅಪ್ಡೇಟ್ ಸಿಕ್ಕಿದ್ರೆ, ಅದು ಅಪ್ಡೇಟು ನನಗೆ ಗೊತ್ತು, ಏನಾಗಿದೆ ಅಂತ ನನಗೆ ಗೊತ್ತು, ಅದನ್ನು ಹೇಳಲ್ಲ ನಾನು ಸದ್ಯಕ್ಕೆ. ಏಕೆಂತ ಹೇಳಿದ್ರೆ ಅಭ್ಯರ್ಥಿಗಳಿಗೆ ಕೋಪನೂ ಬರ್ಬೋದು. ಪಾಪ ಇದ್ರ ಮೇಲೆ ಡಿಪೆಂಡ್ ಆಗಿಬಿಟ್ಟಿದ್ದಾರೆ. KSRTC 545 ಪೋಸ್ಟ್ ಏನು ಉಳಿಕೆ ಪೋಸ್ಟ್ ಇದೆ, ಇದ್ರ ಮೇಲೆ ಡಿಪೆಂಡ್ ಆಗಿಬಿಟ್ಟಿದ್ದಾರೆ ಎಷ್ಟೋ ಜನ. ಇಲ್ಲ ಅದು ಉಳಿಲಿ ಅದ್ರ ಬಗ್ಗೆ ಗೊತ್ತಿಲ್ಲ. ಇದ್ರ ಮೇಲೆ ತುಂಬ ಡಿಪೆಂಡ್ ಆಗಿಬಿಟ್ಟಿದ್ದಾರೆ. ಈಗ ನಾನು ಏನೇ ಹೇಳಿದ್ರು ಅವರು ಹತಾಶೆಗೆ ಒಳಗಾಗ್ಬಿಟ್ಟು ಅಥವಾ ಏನೋ ಬೇರೆ ಥರ ಮಾನಸಿಕವಾಗಿ ಅವರು ಕುಂದುಬಿಡ್ಬೋದು ಅಲ್ವಾ, ಕುಗ್ಗೋಗ್ಬಿಡ್ಬೋದು ಅಂತಲೇ ಹೇಳ್ಬೋದು. ಮಾನಸಿಕವಾಗಿ ಕುಗ್ಗೋಗ್ಬಿಡ್ಬೋದು ನಾವೇನಾದ್ರು ಹೇಳಿದ್ರೆ, ಅಥವಾ ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ಬೋದು, ಸಿಟ್ಟಾಗ್ಬೋದು. ಸಾಮ್ರಾಟ್ ಅನಿಲ್ ಅವರು ಸರಿ ಇಲ್ಲ, ಅವರು ಸುಳ್ಳು ಹೇಳ್ತಾರೆ ಅಂತಲೂ ಅನ್ಕೋಬೋದು. ಅರ್ಥ ಆಯ್ತಲ್ವಾ? ಈಗ ನಾವೇನೇ ಹೇಳಿದ್ರು ಹಂಗಾಗ್ಬಿಟ್ಟಿದೆ ಅವ್ರದ್ದು. ಅದ್ರ ಮೇಲೆ ಡಿಪೆಂಡ್ ಆಗಿಬಿಟ್ಟಿದ್ದಾರೆ. ಈಗ ಆಯಿತು ಅಂತ ಹೇಳಿದ್ರು ಅವ್ರಿಗೆ ನಂಬ ಸ್ಥಿತಿಲಿಲ್ಲ, ಆಗಲ್ಲ ಅಂತ ಹೇಳಿದ್ರು ನಂಬ ಸ್ಥಿತಿಲಿಲ್ಲ. ಇಂಥ ಒಂದು ವ್ಯವಸ್ಥೆ ಇದ್ದಾಗ ನಾವೇನು ಹೇಳೋಕ್ಕೂ ಸಾಧ್ಯನೇ ಇಲ್ಲ. ಆ ಥರ ಪರಿಸ್ಥಿತಿ ಆಗ್ಬಿಟ್ಟಿದೆ ಇಲ್ಲಿ ಅಲ್ವಾ? ಅದೇ ರೀತಿ ಈಗ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಇದ್ರ ಬಗ್ಗೆ ನಿಮಗೆಲ್ಲ ಅಪ್ಡೇಟ್ನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ತಾಳ್ಮೆಯಿಂದ ವೆಯ್ಟ್ ಮಾಡಬೇಕಷ್ಟೆ. ತಾಳ್ಮೆಯಿಂದ ವೆಯ್ಟ್ ಮಾಡಿ. ಖಂಡಿತ ನಿಮಗೆಲ್ಲ ಮುಂದಿನ ದಿನ ಅದು ಏನಾಯಿತು, ಎಲ್ಲಿಗೆ ಬಂತು, ಯಾರ ಹತ್ರ ಇದೆ ಎಲ್ಲನೂ ಡೀಟೇಲಾಗಿ ಪಿನ್ ಟು ಪಿನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಅರ್ಥ ಆಯ್ತಾ? ಇನ್ನು ಹೋದ ವರ್ಷ ಯಾರು 2000 ಈಗ KSRTCಲಿ ಹೋದ ವರ್ಷ ಅಪಾಯಿಂಟ್ ಆದರೂ ಆಲ್ರೆಡಿ ಅಲ್ಲಿ ಪ್ರೊಫೆಷನಲ್ ಮುಗಿಯೋಕ್ಕೆ ಬಂದಿದೆ. ಎಲ್ಲರೂ ಚೆನ್ನಾಗಿ ಡ್ಯೂಟಿ ಮಾಡಿ. ಎಷ್ಟೋ ಜನ ಕಷ್ಟ ಸರ್, ತುಂಬ ಕಷ್ಟ. ನೀವು ಅಂದ್ಕೊಂಡಂಗಿಲ್ಲ ಸಂಸ್ಥೆ. ನಾವು ಬರೋಕ್ಕೆ ಮುಂಚೆ ಏನೇನೋ ಅಂದ್ಕೊಂಡಿದ್ದೋ, ಇವಾಗ ತುಂಬ ಕಷ್ಟ ಆಗ್ತಾಯಿದೆ ಸರ್, ಯಾಕಾರು ಬಂದಪ್ಪ ಅನ್ನೋ ಥರ ಇದೆ ಸಂಸ್ಥೆ. ನಾವು ಹೇಳ್ಕೊಂಡಂಗಿಲ್ಲ, ತುಂಬ ಕಷ್ಟಪಡ್ತಾಯಿದ್ದೀವಿ ಸರ್, ತುಂಬ ಕಷ್ಟಪಡ್ತಾಯಿದ್ದೀವಿ ಸರ್, ಇರೋದ್ರಲ್ಲೇ ತುಂಬ ಕಷ್ಟಪಡ್ತಾಯಿದ್ದೀವಿ ಅಂತ ಫೋನ್ ಮಾಡ್ತಾರೆ. ಏನು ಮಾಡೋಕ್ಕಾಗಲ್ಲ. ಈಗ ನೀವು ಒಂದು ಕೆಂಡ ತುಣಿದ್ಬಿಟ್ಟಿದ್ದೀರಾ, ಇವಾಗ ಮಧ್ಯಕ್ಕೆ ಹೋಗ್ಬಿಟ್ಟಿದ್ದೀರಾ. ಇಲ್ಲ ಈಚೆಗೆ ಬರಬೇಕು, ಇಲ್ಲ ಆಚೆ ಹೋಗ್ಬೇಕು, ಹಂಗೆ ಆಗ್ಬಿಟ್ಟಿದೆ. ಆಚೆ ಹೋಗ್ಬೇಕು ಅಂದರೆ ನೀವು 60 ವರ್ಷ ಕಾಯಲೇಬೇಕು, ಈಚೆಗೆ ಬರಬೇಕು ಅಂತ ಹೇಳಿದ್ರೆ ನೀವು ಕೆಲಸ ಬಿಟ್ಟು ಬರಬೇಕು. ಆ ಥರ ಆಗ್ಬಿಡ್ತದೆ ಪರಿಸ್ಥಿತಿ ಸ್ನೇಹಿತರೆ. ಅರ್ಥ ಆಯ್ತಾ? ನಿಮ್ಗೆ ಹೇಗೆ ಅನ್ನಿಸ್ತದೋ ಆ ಥರ ಮಾಡಿ, ಒಳ್ಳೆ ಚೆನ್ನಾಗಿ ಡ್ಯೂಟಿ ಮಾಡ್ಕೊಂಡು ಹೋಗಿ. ಯಾಕೆಂತ ಹೇಳಿದ್ರೆ ಮುಂದೆ ಫ್ಯೂಚರಲ್ಲಿ ಸಾರಿಗೆ ಇಲಾಖೆಯಲ್ಲಿ ಒಂದು ಬೆಳವಣಿಗೆ ಆಗ್ಬೋದು. ನೋಡೋಣ ಯಾವ ಥರ ಆಗುತ್ತೆ ಅಂತ ಸ್ನೇಹಿತರೆ. ಆಲ್ರೆಡಿ ಎಲ್ರಿಗೂ ಪ್ರೊಫೆಷನಲಿ ಕಂಪ್ಲೀಟ್ ಆಗಕ್ಕೆ ಬಂದಿದೆ. ನೋಡೋಣ. ಎಲ್ಲರೂ ಚೆನ್ನಾಗಿ ಡ್ಯೂಟಿ ಮಾಡಿ, ಯಾರು ಕೂಡ ಅಬ್ಸೆಂಟ್ ಆಗಬೇಡಿ. ಎಲ್ಲರೂ ಕೂಡ ಚೆನ್ನಾಗಿ ಡ್ಯೂಟಿ ಮಾಡಿ. ಅರ್ಥ ಆಯ್ತಾ? ಅದು ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಎಷ್ಟೇ ಇವತ್ತಿನ ಮಾಹಿತಿ. ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ತಿಳಿಸಿ. ನಿಮಗೆ ಖಂಡಿತವಾಗ್ಲೂ ನಾನು ನಿಮಗೆ ಉತ್ತರ ಕೊಡ್ತೀನಿ. ಪ್ರತಿಯೊಂದು ಇಲಾಖೆಯಲ್ಲೂ ಯಾವ ಥರ ಜಾಬ್ ತೊಗೋಬೇಕು ಅಂತಲೂ ನಾನು ನಿಮಗೆ ಮಾಹಿತಿಗಳನ್ನ ಕೊಡ್ತಾ ಹೋಗ್ತೀನಿ. ನೀವು ಪೊಲೀಸ್ ಕಾನ್ಸ್ಟೇಬಲ್ ತೊಗೋಬೇಕಾ, KSRTC ಹುದ್ದೆಗಳು ಕಾಲ್ ತೊಗೋಬೇಕಾ, KEಯಿಂದ ಎಕ್ಸಾಮ್ ಬರೀಬೇಕಾ, ನೀವು ಯಾವುದಕ್ಕೆ ಅಪ್ಲಿಕೇಶನ್ ಹಾಕೊಂಡು ಬರೀಬೇಕು, ಎಲ್ಲ ಕೂಡ ನಾವು ಮಾಹಿತಿ ಕೊಡ್ತೀವಿ. ನೀವು ಕಮೆಂಟಲ್ಲಿ ತಿಳಿಸಿ. ಖಂಡಿತವಾಗ್ಲೂ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಓಕೆ ಸ್ನೇಹಿತರೆ, ಓಕೆ ಬಾಯ್.